Heat forever on fire. ರಾಜ್ಯದಾದ್ಯಂತ ಮಳೆಯಾಗ್ತಾ ಇದೆ. ಇತ್ತ ಮೈಸೂರು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಕಬಿನಿ ಜಲಾಶಯ ಕೂಡ ಭರ್ತಿ ಆಗ್ತಾ ಇದೆ. ಹೀಗಾಗಿ ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ಹೊರಗಡೆ ಬಿಡ್ತಾ ಇರೋದ್ರಿಂದ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿದೆ. ನಂಜನಗೂಡಿನ ಹಳ್ಳದ ಕೇರಿಗೆ ನೀರು ನುಗ್ಗಿ ಜನ ಪರದಾಟವನ್ನ ಎದುರಿಸ್ತಾ ಇದ್ದಾರೆ. ಮತ್ತಷ್ಟು ನೀರು ಬಿಡುಗಡೆ ಆಯಿತು ಅಂದ್ರೆ ಬಡಾವಣೆಯೇ ಮುಳುಗಡೆ ಆಗುವಂತ ಸಾಧ್ಯತೆ ಕೂಡ ಇದೆ. ಕಬಿನಿ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಿದಾಗೆಲ್ಲ ಇದೇ ರೀತಿಯ ಸಂಕಷ್ಟ ಜನರಿಗೆ ಎದುರಾಗುತ್ತೆ. ಹೀಗಾಗಿ ಶಾಶ್ವತ ಪರಿಹಾರಕ್ಕೆ ಸ್ಪಂದಿಸಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿಯ ಸಮಸ್ಯೆ ಎದುರಾಗುತ್ತೆ. ಆದರೆ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾ ಇಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇಲ್ಲ, ಶಾಶ್ವತ ಪರಿಹಾರನ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮನ್ನ ಬೇರೆಡೆಗೆ ಸ್ಥಳಾಂತರಿಸಿ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು ಕೂಡ ಜಿಲ್ಲಾಡಳಿತ ಇತ್ತ ಕಿವಿ ಕೊಡ್ತಾ ಇಲ್ಲ ಅಂತ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಕಬಿನಿ ಜಲಾಶಯ ಭರ್ತಿ ಆಯಿತು ಅಂದರೆ ಅಲ್ಲಿಂದ ನೀರನ್ನ ಬಿಡುಗಡೆ ಮಾಡುವಂಥ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೆ. ಹೀಗೆ ನೀರು ಬಿಡುಗಡೆ ಮಾಡಿದಾಗಲೆಲ್ಲ ಕೂಡ ಜನರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ನಂಜನಗೂಡಿನ ಹಳ್ಳದ ಕೇರಿಗೆ ನೀರು ನುಗ್ಗಿಬಿಡುತ್ತೆ. ಅಲ್ಲಿ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗುತ್ತೆ, ಮನೆಗಳು ಜಲಾವೃತ ಆಗ್ತವೆ. ಅದೇ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಮಳೆ ನೀರಿನಲ್ಲೇ ಮನೆಗಳು ನಿಂತಿರುವಂಥದ್ದು, ಅಂದರೆ ಮನೆಗಳಿಗೆ ಒಂದು ರೀತಿ ಜಲ ದಿಗ್ಬಂಧನ ಆಗಿಬಿಟ್ಟಿದೆ. ಹೀಗಾಗಿ ಪ್ರತಿ ವರ್ಷ ಇದೇ ಸಮಸ್ಯೆ ಆಗುತ್ತೆ. ಜಿಲ್ಲಾಡಳಿತಕ್ಕೆ ನಾವು ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು ಮಾತ್ರ ಗಮನ ಹರಿಸ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಮೊದಲೇ ಡೆಂಗಿ, ಝೀಕಾ ವೈರಸ್ ಅಂತಹ ಮಾರಣಾಂತಿಕ ವೈರಸ್ಗಳು ಈಗಾಗಲೇ ತಾಂಡವ ಆಡ್ತಾ ಇದ್ದಾವೆ. ಸ್ವಚ್ಛತೆ ಕಾಪಾಡ್ಕೊಳ್ಳಿ, ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ ನಾವು ಹೇಳ್ತಿದ್ದೀವಿ. ಆದರೆ ಇಂತಹ ಸಮಸ್ಯೆಗಳಾದಾಗ ಜನರು ಏನು ಮಾಡಬೇಕು, ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕಾಗುತ್ತೆ? ಹೊರಗಡೆ ಕಾಲು ಇಡಬೇಕು ಅಂದರೂ ಕೂಡ ಮನೆ ಹೊರಗಡೆ ನೀರು ನಿಂತ್ಕೊಂಡಿದೆ. ಮನೆ ಸುತ್ತಲೂ ಒಂದು ರೀತಿ ದ್ವೀಪದ ರೀತಿಯಾಗಿ ಕ್ರಿಯೇಟ್ ಆಗಿದೆ. ಅಲ್ಲಿ ಸುತ್ತಮುತ್ತ ನೀರು, ಮಧ್ಯದಲ್ಲಿ ಮಾತ್ರ ಮನೆ ಅನ್ನೋ ರೀತಿಯಾಗಿ. ಹಾಗಾಗಿ ಜನರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾನೆ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಯಾವ ರೀತಿ ಇದಕ್ಕೆ ಕ್ರಮವನ್ನು ವಹಿಸುತ್ತೆ, ಡ್ಯಾಮ್ನಿಂದ ನೀರು ಬಿಡುಗಡೆ ಆದಂಥ ಸಂದರ್ಭದಲ್ಲೂ ಕೂಡ ಆ ಡ್ಯಾಮ್ ನೀರು ಸರಾಗವಾಗಿ ಹೋಗಬೇಕು ಅಂದರೆ ಅದಕ್ಕೆ ಸೂಕ್ತವಾಗಿರುವಂಥ ಕಾಲುವೆನೋ ಅಥವಾ ನೀರು ಹೋಗೋದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಮನೆಗಳಿಗೆ ನೀರು ನುಗ್ಗಿದರೆ ಜನರು ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಪ್ರತಿ ವರ್ಷ ಹೀಗೆ ಆಗೋದ್ರಿಂದ ಈ ಬಾರಿ ಜಿಲ್ಲಾಡಳಿತ ಹೇಗೆ ಕ್ರಮವನ್ನು ವಹಿಸುತ್ತೆ ಅನ್ನೋದನ್ನ ನೋಡಬೇಕಿದೆ.